ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ನ್ಯೂಸ್ 24. ನಾನು ಪುರುಷೋತ್ತಮ ಸಾಲ್ಯಾನ್. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿಯುವ ಹೊಸ್ತಿಲಲ್ಲಿ ಮತ್ತೊಂದು ಚುನಾವಣೆ ಎದುರಾಗಿರುವಂಥದ್ದು. ವಿಧಾನ ಪರಿಷತ್ ನೈಋತ್ಯ ವಿಭಾಗದ ಶಿಕ್ಷಕರ ಮತ್ತು ಪದವೀಧರ ಚುನಾವಣೆ ಈ ಭಾಗದಲ್ಲಿ ನಡೀತಾ ಇರುವಂಥದ್ದು. ಈ ಭಾಗದಲ್ಲಿ ಇದುವರೆಗೆ ಆಗಿರುವಂಥ ಎಲ್ಲ ಚುನಾವಣೆಗಿಂತಲೂ ಅತ್ಯಂತ ಹೆಚ್ಚಿನ ಕಾವು ಈ ಚುನಾವಣೆಯಲ್ಲಿದೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ವಿಶೇಷವಾಗಿ ಹೇಳಬೇಕು ಬಂಡಾಯ ಅಭ್ಯರ್ಥಿ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ ಅನ್ನುವ ರೀತಿಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ರಘುಪತಿ ಭಟ್ ಅವರ ನಡುವೆ ಕೂಡ ಒಂದು ರೀತಿಯ ಕಾವು ಜಾಸ್ತಿ ಆಗಿರುವಂತದ್ದು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ನ ಹೊಂದಾಣಿಕೆ ಅಭ್ಯರ್ಥಿ ಆಗಿರುವಂತಹ ಸರ್ಜಿ ಗ್ರೂಪ್ ಆಫ್ ಮೆಡಿಕಲ್ಸ್ ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ನಮಸ್ತೆ ಸರ್ಜಿ ಅವರೇ. ನಮಸ್ಕಾರ. ಇಷ್ಟು ವರ್ಷ ನೀವು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರಿ, ಈ ಬಾರಿ ಜನರ ಮಧ್ಯೆ ಬಂದಿದ್ದೀರಿ, ಚುನಾವಣೆ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ ಸರ್? ವಾತಾವರಣ ಚೆನ್ನಾಗಿದೆ. 100ಕ್ಕೆ 100 ಭಾಗ ಗೆಲ್ತೀವಿ. ನನಗೆ ಗೆಲುವಿನ ವಿಶ್ವಾಸ ಇರೋದು ನಮ್ಮ ಕಾರ್ಯಕರ್ತರ ಮೇಲೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಸಂಘಟನೆಗೆ ಹೆಸರುವಾಸಿಯಾದಂಥ ಪಾರ್ಟಿ, ಪ್ರಪಂಚದ ಅತಿ ದೊಡ್ಡ ಪಾರ್ಟಿ, ಅತಿ ಹೆಚ್ಚು ಕಾರ್ಯಕರ್ತರಿರುವಂತಹ ಪಾರ್ಟಿ, ಅತಿ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರಿರುವಂತಹ ಪಾರ್ಟಿ. 100ಕ್ಕೆ 100 ಭಾಗ ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ನಾವು ಗೆದ್ದೇ ಗೆಲ್ತೇವೆ. ಈಗ ಎಲ್ರಿಗೂ ಇರುವಂತ ಅನುಮಾನ ಇಷ್ಟೇ, ಮೊನ್ನೆಯಿಂದ ಸುದ್ದಿಯಲ್ಲಿರುವಂತ ಸರ್ಜಿ ಅವರು ಬಿಜೆಪಿ ಅವರು ಅಲ್ಲ, ಸರ್ಜಿ ಅವರಿಗೂ ಬಿಜೆಪಿ, ಮೊನ್ನೆ ಬಂದವರು ಬಿಜೆಪಿಗೆ. ಸರ್ಜಿ ಅವರು ಬಿಜೆಪಿಯಲ್ಲಿ ಎಷ್ಟು ವರ್ಷದಿಂದ ಸಕ್ರಿಯರಾಗಿದ್ದೀರಿ? ಸರ್ಜಿ ಅವರು ಬಿಜೆಪಿ ಅಲ್ಲ ಅನ್ನೋದು ಅದು ಯಾಕೆ ಬಂದಿದೆ ಗೊತ್ತಿಲ್ಲ. ಯಾಕೆ ಸರ್ಜಿ ಅವರು ಸಂಘಟನೆಯವರು. ನನ್ನ 10ನೇ ವಯಸ್ಸಿನಿಂದ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ನಾನು ಅವಾಗಿಂದನೂ ಸ್ವಯಂ ಸೇವಕ, ಈಗೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರಿರುವವರೆಗೂ ಸ್ವಯಂ ಸೇವಕ. ನಾನು ಸಂಘಟನೆಯಲ್ಲಿರುವಂಥ ವ್ಯಕ್ತಿ. ನನ್ನ ಸಣ್ಣ ವಯಸ್ಸಿನಲ್ಲೇ ನಾನು 8ನೇ ತರಗತಿಯಲ್ಲಿದ್ದಾಗಲೇ ನಾನು ITC ಮುಗಿಸ್ಕೊಂಡು ನಾನು 1994ರಲ್ಲಿ OTC ಮುಗಿಸಿದ್ದೆ, 30 ವರ್ಷದ ಹಿಂದೆ. ಅಷ್ಟು ಮುಂಚೆನೆ ನಾನು OTC ಮುಗಿಸಿ ಅದ್ರ ನಂತರಲ್ಲೂ ಕೂಡ ನಾನು MBBS MD ಆದಾಗಲೂ ಕೂಡ ನನ್ನ ಸಂಘಟನೆಯ ಜೊತೆಯಲ್ಲಿ ಇದ್ದೇನೆ. ಸಂಘಟನೆಯ ಕೊಟ್ಟಂತಹ ಬಹಳಷ್ಟು ಬೇರೆ ಬೇರೆ ಜವಾಬ್ದಾರಿಗಳನ್ನು ಈಡೇರಿಸಿ ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕಿಂತ ಮುಂಚೆ ನಮ್ಮ RS ಸಂಘಟನೆಯ ವಿಕಾಸ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಅಲ್ಲಿ ಎಲ್ಲ ತರದ ಚಟುವಟಿಕೆಗಳು ಆಗೋದು ವಿಕಾಸ ಟ್ರಸ್ಟ್ ಅಲ್ಲಿ. ಆ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಸಣ್ಣ ವಯಸ್ಸಿನಲ್ಲೂ ಕೂಡ ನನಗೆ ಅಧ್ಯಕ್ಷನಾಗುವಂತ ಅವಕಾಶ ಸಿಕ್ಕಿತ್ತು. ಅದು ನಾನು ಬೇಡ, ನಾನು ಸಣ್ಣವನು ಅಂತ ಹೇಳಿದಾಗ ನಮ್ಮ ಹಿರಿಯರು ಹೇಳಿದ್ರು, ಇದು ಸೂಚನೆ, ಸಂಘದಿಂದ ಸೂಚನೆ. ಆ ಸೂಚನೆಯನ್ನು ನಾನು ಯಾವಾಗಲೂ ಸಂಘದ ಸೂಚನೆ, ಹಿರಿಯರ ಸೂಚನೆ ನಾವು ಪಾಲಿಸೋದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಕೊನೆಗೆ ಪಾರ್ಟಿಯಿಂದ ಬಿಜೆಪಿ ಪಾರ್ಟಿಗೆ ನಾನು ಜಾಯಿನ್ ಹೋಗ್ಬೇಕು ಅಂತ ಅಂದಾಗ ಆಗ ಕೂಡ ಹಿರಿಯರು ಹೇಳಿದ್ರು, ಸಂಘಟನೆಯಲ್ಲಿ ಇರಪ್ಪ, ನೀನು ತುಂಬಾ ಒಳ್ಳೆ ವ್ಯಕ್ತಿ, ನೀನು ಇರ್ಬೇಕು, ನಮಗೆ ಶಕ್ತಿ ಇರ್ತಿದೆ, ನೀನು ಇರ್ಬೇಕು ಸಂಘಟನೆಗೆ ಅಂತ ಹೇಳಿದ್ರು. ಆದ್ರೂ ಕೂಡ ನನಗೆ ಕಳಿಸ್ಕೊಟ್ರು. ಅವಾಗ ನಾವು ವಿಕಾಸ ಟ್ರಸ್ಟ್ ನ ರೆಸಿಗ್ನೇಷನ್ ಮಾಡಿ ಬಿಜೆಪಿಗೆ ಬಂದಿದ್ದು. ಬಿಜೆಪಿಯಲ್ಲಿ ಸಕ್ರಿಯವಾಗಿ ನಮ್ಮ MLA ಎಲೆಕ್ಷನ್ ಅಲ್ಲೂ ನನ್ನ ಅಂತಿಮ ಪಟ್ಟಿಯಲ್ಲೂ ನಮ್ಮ ಹೆಸರು ಬಂದಿತ್ತು. ಬಿಜೆಪಿಯಲ್ಲಿ ಅಂತಲ್ಲ, ನೀವು ನಮಗೆ ಬಂದಿರುವ ಮಾಹಿತಿ ಪ್ರಕಾರ ನೀವು ನ್ಯೂಟ್ರಲ್ ಆಗಿದ್ರಿ. ನ್ಯೂಟ್ರಲ್ ಆಗಿದ್ದ ಸಮಯದಲ್ಲಿ ನೀವು ಕಾಂಗ್ರೆಸ್ ಅಲ್ಲೂ ಅಪೇಕ್ಷಿತರು, ಬಿಜೆಪಿಯಲ್ಲೂ ಅಪೇಕ್ಷಿತರು ಆ ಸಮಯದಲ್ಲಿ ಅಂತ ಎಲ್ಲಾ ಮಾಧ್ಯಮಗಳು ವರದಿ ಮಾಡಿತ್ತು. ಆದ್ರೆ ಸದ್ಯ ಈಗ ನಿಮಗೆ ಬಿಜೆಪಿ ಅವಕಾಶ ಕೊಟ್ಟಿದೆ. ನಮಗೆ ಅವಾಗ ಇದ್ದಾಗ ನಮ್ಗೇನು ನಮ್ಮ ವಿಕಾಸ ಟ್ರಸ್ಟ್ ಅಲ್ಲಿ ಇದ್ದಾಗ ಅವಾಗ ನನಗೆ ಏನು MLA ಎಲೆಕ್ಷನ್ ಬಂದಾಗ ನನ್ನ ಪಾರ್ಟಿಯಲ್ಲಿ ಜಾಯಿನ್ ಆಗಿದ್ದೆ. ಜಾಯಿನ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ನಮ್ಗೆ ಏನು ಪಾರ್ಟಿಗೆ ಜಾಯಿನ್ ಆಗಿದ್ವಲ್ಲ, ಸುಮಾರು ಜನ ಹೇಳಿದ್ರು, ಕಾಂಗ್ರೆಸ್ ಅವರು ಹೇಳಿದ್ರು, JDS ಅವರು, ಯಾಕೆ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ, ಒಳ್ಳೆಯ ಫ್ಯಾಮಿಲಿ, ಎಲ್ಲ ಕಡೆ ಒಂದು ಒಳ್ಳೆಯ ನಂಬಿಕೆ ಇಟ್ಕೊಂಡಂತ ಒಂದು ಒಳ್ಳೆಯ ಫ್ಯಾಮಿಲಿ, ಈ ನಿಟ್ಟಿನಲ್ಲಿ ತುಂಬಾ ಹೇಳಿದ್ರು. ಕಾಂಗ್ರೆಸ್ ಅಲ್ಲಿ ಹೇಳಿದ್ರು 100% ನಿಮಗೆ ಟಿಕೆಟ್ ಕೊಡ್ತೀನಿ, MLA ಬನ್ನಿ ಅಂತ ಹೇಳಿ. ನನ್ನ ಸಂಬಂಧಿಕರು ಎಲ್ಲೋ ದೇವರ ಅಪ್ಪಣೆ ಕೇಳಿದಾಗ ದೇವರ ಅಪ್ಪಣೆನೂ ಆಗಿತ್ತು, ಗೆಲ್ತಿಯ ಹೋಗು ಅಂತ. ಬಿಜೆಪಿಗೆ ಬನ್ನಿ ಅಂತ, ಕಾಂಗ್ರೆಸ್ಗೆ ಬನ್ನಿ ಗೆಲ್ತೀರಾ ಅಂತ ಅಪ್ಪಣೆ ಆಗಿತ್ತು. ಆದ್ರೂ ಕೂಡ ನಾನು ಸಂಘಟನೆ ವ್ಯಕ್ತಿ, ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಟ್ಟಿಲ್ಲ, ಹೋಗಿಲ್ಲ. ಅದ್ರ ಮೇಲೂ ಈ ತರ ಹೂವಾಪೋಗಳನ್ನ ಹಾಕ್ತಾರೆ ಅಂದ್ರೆ ಅದು ಅವರವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಈಗ ನಿಮಗೆ ಬಿಜೆಪಿ ಅವಕಾಶ ಕೊಟ್ಟಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಸಂತೋಷ ಇದೆ. ಪ್ರಾಮಾಣಿಕ ಒಬ್ಬ ವ್ಯಕ್ತಿಗೆ, ಸಂಘಟನೆಯಿಂದ ಬೆಳೆದಂತ ವ್ಯಕ್ತಿಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಖಂಡಿತವಾಗ್ಲೂ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ಕಾರ್ಯವನ್ನು ನಿರ್ವಹಿಸ್ತೇನೆ. ಮುಂದಿನ ದಿನಗಳಲ್ಲಿ ಸಂಘಟನೆಗೋಸ್ಕರ ದುಡಿತೇನೆ. ಸಂಘಟನೆಗೋಸ್ಕರ ನನ್ನ ಕೊನೆ ಉಸಿರಿರುವವರೆಗೂ ನಾನು ಸ್ವಯಂ ಸೇವಕ ಸಂಘಟನೆಯೊಂದಿಗೆ ಇರ್ತೇನೆ. ಸದ್ಯ 2-3 ದಿನದಿಂದ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ,
ಧನಂಜಯ ಸರ್ಜಿ ಅವರು 25,000 ಚಿಲ್ಲರೆ ಕೋವಿಡ್ ಲಸಿಕೆಯನ್ನು ನೀಡಿದ್ದಾರೆ ಶಿವಮೊಗ್ಗ ಭಾಗದಲ್ಲಿ ಕೋವಿಡ್ ಸಮಯದಲ್ಲಿ ಅಂತ. ನನ್ನ ಪ್ರಶ್ನೆ ಇರುವಂಥದ್ದು, ಕೋವಿಡ್ ಲಸಿಕೆಯನ್ನು ಸರ್ಜಿ ಗ್ರೂಪ್ ಆಫ್ ಮೆಡಿಕಲ್ ಮುಖಾಂತರ ಉಚಿತವಾಗಿ ನೀಡಿದ್ರಾ ಅಥವಾ ಪೇಮೆಂಟ್ ತಗೊಂಡು ನೀಡಿದ್ರಾ? ಈಗ ಅದು ಗೌರ್ಮೆಂಟ್ ಇಂದ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ರು. ಅದಾದ್ಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ವ್ಯಾಕ್ಸಿನೇಷನ್ ಕೊಡ್ಬೇಕಾಗಿತ್ತು. ಆ ವ್ಯಾಕ್ಸಿನೇಷನ್ ನಮಗೆ ಬಂದಿದ್ದ ಅಮೌಂಟ್ ಅಲ್ಲಿ ಏನು ಇದನ್ನ ಮಾರ್ಜಿನ್ ಇಟ್ಕೊಂಡಲ್ಲೇ ಎಷ್ಟು ಬಂದಿದೆಯೋ ಅಷ್ಟೇ ಅಮೌಂಟಿಗೆ ಒಂದು ಕಾಫಿ ಕೊಟ್ಟು ಅದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿ ಅದಕ್ಕೊಂದು ಬಿಲ್ಡಿಂಗ್ ಒಂದು ಜಾಗವನ್ನು ಮಾಡಿ ಅಷ್ಟು ವ್ಯವಸ್ಥೆವಾಗಿ ಮಾಡಿದ್ರು. ಹಾಗಾಗಿ 25,000 ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಅಲ್ಲಿ ಅಂದ್ರೆ ದೊಡ್ಡ ಮೆಡಿಕಲ್ ಕಾಲೇಜ್ ಅಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 25,000 22,000 ಜನಕ್ಕೆ ನಾವು ಕೋವಿಡ್ ವ್ಯಾಕ್ಸಿನೇಷನ್ ಬಹಳ ಖುಷಿಯಾಗಿ ಬಂದು ಹೌದೌದು ಖಂಡಿತವಾಗ್ಲು. ಅಂಡ್ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಾವು ಕಾಣ್ತಾ ಇದ್ವಿ. ಅದಕ್ಕೊಂದು ಸ್ಪೆಷಲ್ ಜಾಗ ಮಾಡಿದ್ವಿ. ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಅಷ್ಟು ಖುಷಿಯಾಗಿ ಬಂದು ಇಮ್ಯಾಜಿನ್ ಮಾಡಿ, ಪ್ರೈವೇಟ್ ಹಾಸ್ಪಿಟಲ್ ಅಷ್ಟು ಮಟ್ಟಿಗೆ ವ್ಯಾಕ್ಸಿನೇಷನ್ ಕೊಡುವಂತ ವ್ಯವಸ್ಥೆ ಇದೆ ಅಂತಂದ್ರೆ ಅದು ನಾಟ್ ಎ ಸ್ಮಾಲ್ ಥಿಂಗ್. ಈಗ ಶಿವಮೊಗ್ಗ ನಿಮ್ಮ ಹುಟ್ಟೂರು, ನೀವು ಹೆಸರುವಾಸಿ ಆಗಿರುವಂತ ಶಿವಮೊಗ್ಗ ಭಾಗದಲ್ಲಿ ಜಾಸ್ತಿಯಾಗಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಬಂಡಾಯ ಇದೆ. ರಘುಪತಿ ಭಟ್ ಅವರಿಗೆ ನೇರವಾಗಿ ಬೆಂಬಲ ಘೋಷಣೆ ಮಾಡಿದ್ದಾರೆ. ಧನಂಜಯ ಸರ್ಜಿಗೆ ಯಾವ ಕಾರಣಕ್ಕೂ ಬೆಂಬಲ ಕೊಡುವುದಿಲ್ಲ, ನಮ್ಮ ಈ ಬಾರಿಯ ಬೆಂಬಲ ರಘುಪತಿ ಭಟ್ ಅವರಿಗೆ ಅಂತ ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಡ್ಯಾಮೇಜ್ ಆಗುದಿಲ್ವಾ? ನೋಡಿ, ಈ ಪಕ್ಷ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಬಂದಂತ ನಮ್ಮ ಪಾರ್ಟಿ. ಸರಿ, ಇಲ್ಲಿನ ಪಾರ್ಟಿಯ ಶಕ್ತಿ ಅಂದ್ರೆ ಸಂಘಟನೆ ಶಕ್ತಿ ಅಂದ್ರೆ ಕಾರ್ಯಕರ್ತರ ಶಕ್ತಿ. ಆ ಕಾರ್ಯಕರ್ತರ ಪಡೆ ಅಷ್ಟು ಅಚಲವಾಗಿದೆ ಅಂದ್ಮೇಲೆ ನಾವ್ ಯಾಕೆ ಎದುರ್ಕೋಬೇಕು? ಇದನ್ನ ನಾನು ಉತ್ತರ ಕೊಡೋದಲ್ಲ, ನಮ್ಮ ಮತದಾರರು ಉತ್ತರ ಕೊಡ್ತಾರೆ. ಸದ್ಯದಲ್ಲೇ ಲೋಕಸಭಾ ಚುನಾವಣೆ ಫಲಿತಾಂಶ ಬರೋದಿದೆ, ನೀವು ನೋಡಿ ಯಾರು ಬಂಡಾಯ ಇದ್ದ ಅಭ್ಯರ್ಥಿಗಳು ಎಷ್ಟು ಓಟನ್ನ ತಗೊಂತಾರೆ, ಏನಾಗ್ಬೋದು ಅಂತ ನೀವೇ ನೋಡಿ. ನಿಮಗೆ ಅದಕ್ಕೆ ನಾನೇ ಆನ್ಸರ್ ಕೊಡೋದು ಬೇಡ, ಅದಕ್ಕೆ ಆನ್ಸರ್ ಕೊಡೋದು ಯಾರು? ಜನ ಮತದಾರರು ಆನ್ಸರ್ನ ಕೊಡ್ತಾರೆ. ಸರ್, ಪದವೀಧರರಿಗೆ ನೀವು ಮಾಡಿಕೊಡಬಹುದಂತಹ ಕೆಲಸಗಳು ಯಾವುದು? ನಾನು ಒಬ್ಬ ಕೃಷಿ ಕುಟುಂಬದಿಂದ ಬಂದಂತ ನಾನು ನನ್ನ MBBS ಮತ್ತೆ MD ನಂತರ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿ ಅದಾದ್ಮೇಲೆ ಮೆಡಿಕಲ್ ಕಾಲೇಜಲ್ಲಿ ಕೇಳಿದೆ. ನನಗೆ ನನ್ಗೆ ಮೆರಿಟ್ ಇತ್ತು, ಟಾಪ್ ಅಲ್ಲಿ ಇದ್ದೆ, ಟಾಪ್ ಲಿಸ್ಟ್ ಇದೆ, ಆದ್ರೂ ನನಗೆ ಅಲ್ಲಿ ಕೊಡ್ಲಿಲ್ಲ ಕೆಲಸ. 6 ತಿಂಗಳು ಫ್ರೀಯಾಗಿ ಕೆಲಸ ಮಾಡ್ತೀನಿ ಕೊಡಿ ಅಂತ ಕೇಳಿದೆ. ಅದು ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಕೊಡ್ಲಿಲ್ಲ. ಕೊನೆಗೆ ನನ್ನ ಸಣ್ಣ ಕ್ಲಿನಿಕ್ ಮಾಡಿಕೊಂಡು ಇವತ್ತು ಹಂತವಾಗಿ ಇವತ್ತು 6 ಹಾಸ್ಪಿಟ್ಲ್ಗಳು, 1000 ಸ್ಟಾಫ್ಸು ಮತ್ತೆ 100 ಜನ ಡಾಕ್ಟರ್ಸ್ನ ಈ ಹಂತವಾಗಿ ಬೆಳವಣಿಗೆಯಲ್ಲಿ ನನಗೆ ಗೊತ್ತಿದೆ ಪದವೀಧರರ ಸಮಸ್ಯೆಗಳೇನು, ಅವರು ಅನುಭವಿಸ್ತಾದಂಥ ಸಾಮಾನ್ಯ ಜನರ ಅನುಭವಿಸ್ತಾದಂಥ ತೊಂದರೆಗಳೇನು ಅಂತ ಖಂಡಿತ ಗೊತ್ತಾಗಿದೆ. ಹಾಗಾಗಿ ಎಲ್ಲ ಪದವೀಧರರ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡ್ತೇನೆ. ಬಹಳ ಮುಖ್ಯವಾಗಿ ಇವತ್ತು ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ 2 ಲಕ್ಷ ಮಹಿಳೆಯರು, 1,70,000 ಪುರುಷರು ಪದವೀಧರರಾಗಿ ಹೊರಹೊಮ್ಮುತ್ತಿದ್ದಾರೆ ಪ್ರತಿ ವರ್ಷ. ಹಾಗಾಗಿ ಅವ್ರಿಗೆ ಮೇನ್ ಸಮಸ್ಯೆ ಬರೋದೇ ನಿರುದ್ಯೋಗ ಸಮಸ್ಯೆ. ಎಷ್ಟೊಂದು ಜನ ಪದವಿ BSc BCom ಏನೋ ಮಾಡಿರ್ತಾರೆ, ಯಾವ್ದೋ ಒಂದು ಇಂಟರ್ವ್ಯೂ ಹೋಗ್ತಾರೆ. ಇಂಟರ್ವ್ಯೂ ಹೋದ ತಕ್ಷಣ ಕೇಳಿದ್ರೆ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರೆ. ಫಸ್ಟ್ ಕೇಳದೆ ಅದು. ಫಸ್ಟ್ ಅದನ್ನ ನಾವು ಸರಿ ಮಾಡಬೇಕು ಅಂದ್ರೆ ಅದಕ್ಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳಾಗಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಮೋದಿಜಿಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್. ಹೌದು, ಆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಆ ಸ್ಕಿಲ್ ಅನ್ನ ಬೆಳೆಸುವಂತಹ ಒಂದು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನ ಹೆಚ್ಚು ಕರೆಕ್ಟ್ ಆಗಿ ಪರಿಣಾಮಕಾರಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಆ ನಿಟ್ಟಿನಲ್ಲಿ ಆದಾಗ ಜಾಬ್ ಆಪರ್ಚುನಿಟಿ ಜಾಸ್ತಿ ಸಿಗ್ತದೆ. ಇದು ಒಂದೇದು. ಎರಡನೇದು, ಈ ನಮ್ಮ ಏನು ರಿಕ್ರೂಟ್ಮೆಂಟ್ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಮಧ್ಯದಲ್ಲಿ ಈ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಸ್ಕಿಲ್ ಡೆವಲಪ್ಮೆಂಟ್ ನ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಎರಡನೇದು. ಮೂರನೇದು, ನಮಗೆ ಏನು ಇಲ್ಲಿ ಇಷ್ಟು ಒಳ್ಳೆಯ ಕ್ಷೇತ್ರ, ಈ ಕ್ಷೇತ್ರದಲ್ಲಿ 14 ಇಂಜಿನಿಯರಿಂಗ್ ಕಾಲೇಜು, 14 ಮೆಡಿಕಲ್ ಕಾಲೇಜು, 30 ಇಂಜಿನಿಯರಿಂಗ್ ಕಾಲೇಜು, 100ಕ್ಕಿಂತ ಹೆಚ್ಚು ದೊಡ್ಡ ವಿದ್ಯಾಸಂಸ್ಥೆಗಳಿದೆ. ಇಷ್ಟೊಂದು ಪದವೀಧರ ಮಧ್ಯೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಬಂದರ್ ಇದೆ, ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಷ್ಟಿದ್ಮೇಲೆ ಯಾಕೆ ಪದವೀಧರರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಯಾಕೆ ಇಲ್ಲಿಂದ ಬಾಂಬೆಗೆ ಹೋಗ್ಬೇಕು, ಹೈದರಾಬಾದಿಗೆ ಯಾಕೆ ಹೋಗ್ಬೇಕು? ಅದನ್ನ ಇಲ್ಲೇ ಒಂದು ಸೆಂಟರ್ನ ಮಾಡಬೇಕಾಗ್ತದೆ. ನಮ್ಗೆ IT ಏನು ಪಾರ್ಕ್ನ ಏನು ಸ್ಯಾಂಕ್ಷನ್ ಆಗ್ತಿದ್ಯೋ ಅದನ್ನ ಹೋರಾಟ ಮಾಡಿ ಇಲ್ಲಿಗೆ ತರಬೇಕಾಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಮೋದಿಜಿಯವರ ಆಸೆ ಏನಂದ್ರೆ ಪ್ರತಿಯೊಂದು ಡಿಸ್ಟಿಕ್ಗೆ ಒಂದೊಂದು ಮೆಡಿಕಲ್ ಕಾಲೇಜ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬೇಕು. ಪ್ರತಿಯೊಂದು ಚಿಕ್ಕಮಗಳೂರು, ಚಿತ್ರದುರ್ಗ ಅಂತ ಎಲ್ಲ, ಅಂದ್ರೆ ಇದಕ್ಕಿಂತ ಹಿಂದೆ ಉಳಿದಂತ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಮೆಡಿಕಲ್ ಕಾಲೇಜ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ಖಂಡಿತವಾಗ್ಲೂ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಇದು ನಮ್ಮ SLC ಫಲಿತಾಂಶ ನೋಡಿ, ಉಡುಪಿ ಫಸ್ಟ್ ಇದೆ, ಸೆಕೆಂಡ್ ಮಂಗಳೂರು ಇದೆ, ಥರ್ಡ್ ಶಿವಮೊಗ್ಗ ಇದೆ, ಫೋರ್ತ್
ಚಿಕ್ಕಮಗಳೂರು ಇದೆ. ಅಂದ್ರೆ ಇಲ್ಲಿ ಸುಮಾರಷ್ಟು ಜನ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹುಡುಗರು ಬರ್ತಾ ಇದ್ದಾರೆ, ಯಾಕಂದ್ರೆ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಸುಮಾರಷ್ಟು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರು ಕೂಡ ಇಲ್ಲಿಗೆ ಬರಬೇಕು ಓದಬೇಕು ಅಂತ ಆಸೆ ಇರ್ತದೆ. ಬಟ್ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಇರಲ್ಲ. ನಿಜವಾಗ್ಲೂ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಒಂದು ಕಲ್ಪಿಸಿಕೊಟ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗ್ತದೆ, ಹಿಂದುಳಿದ ವರ್ಗದವರಿಗೂ ತುಂಬಾ ಅನುಕೂಲ ಆಗ್ತದೆ. ಇದ್ರ ಬಗ್ಗೆ ಚಿಂತನೆ ಆಗ್ಬೇಕಾಗಿದೆ. ಬಹಳ ಮುಖ್ಯವಾಗಿ ESI ಕಟ್ ಆಫ್ ಲಿಮಿಟ್ 21,000 ಇದೆ. ಆ 21,000 ಜಾಸ್ತಿ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ 21,000 ದಾಟಿದ ತಕ್ಷಣ ಅವ್ರ ESI ಫೆಸಿಲಿಟಿ ಹೋಗ್ತದೆ, ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಹೋಗ್ತದೆ. ಜೊತೆಗೆ ನಮ್ಮ ಏನು CGHS ರೇಟ್ಸ್ ಅಂತಿದೆ, ಆ CGHS ರೇಟ್ಸ್ ತುಂಬಾ ಕಡಿಮೆ ಇದೆ. ಅದು ತುಂಬಾ ಕಡಿಮೆ ಇರೋದ ಕಾರಣದಿಂದ ಮೆಜಾರಿಟಿ ಆಫ್ ದ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ESI ಆಗ್ಬೋದು ಅಥವಾ ಏನ್ ಜ್ಯೋತಿ ಸಂಜೀವಿನಿ ಗೌರ್ಮೆಂಟ್ ಸ್ಕೀಮ್ ಇದೆಯಲ್ಲ ಅದನ್ನ ತಗೊಂಡ್ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರು ಕೊಡುವಂತ ಅನುದಾನ ಅಮೌಂಟ್ ಅಲ್ಲಿ ಖಂಡಿತವಾಗ್ಲೂ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಮ್ಮ ಹೋರಾಟ ಆಗಿರ್ಬೇಕು ಅಂದ್ರೆ CGHS ರೇಟ್ ನ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕಲಿ ಎಲ್ಲ ಸಾಮಾನ್ಯ ವರ್ಗದ ಜನರಿಗೂ ಕೂಡ ಒಳ್ಳೆಯ ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಸಿಗುತ್ತಲ್ಲ, ಅದು ಖಂಡಿತವಾಗ್ಲೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ಹೋರಾಡಬೇಕಾಗಿದೆ. ಅದೇ ರೀತಿ ಅನುದಾನಿತ ಶಾಲೆಗಳ ಟೀಚರ್ಸ್ಗಳಿಗೂ ಕೂಡ ಈ ಏನು ಜ್ಯೋತಿ ಸಂಜೀವಿನಿ ಬರ್ತಾ ಇಲ್ಲ ಅದನ್ನ ಬರುವಾಗ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನಮಗೆ ಏನು ಸುಮಾರು ವರ್ಷದಿಂದ ಗೌರ್ಮೆಂಟ್ ಪೋಸ್ಟ್ ಖಾಲಿ ಇದೆ ಟೀಚರ್ಸ್ ಅಲ್ಲಿ, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಖಾಲಿ ಇದ್ರೂ ಕೂಡ ಅದನ್ನ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೆ ಪ್ರೆಷರ್ ಹಾಕಿ ತಗೋಬೇಕಾಗಿದೆ. ಸಾಮಾಜಿಕವಾಗಿ ತುಂಬಾ ಹೆಸರು ಪಡೆದಿದ್ದೀರಿ ನೀವು, ಬೇಕಾದಷ್ಟು ಅವಾರ್ಡ್ಗಳು ಬಂದಿದೆ, ಬೇಕಾದಷ್ಟು ಸಂಸ್ಥೆಯಲ್ಲಿ ಒಡನಾಟ ಇದೆ. ಸಾಮಾಜಿಕವಾಗಿ ಇಷ್ಟೊಂದು ಸಕ್ರಿಯರಾಗಿದ್ದವರಿಗೆ ಒಮ್ಮೆ ರಾಜಕೀಯಕ್ಕೆ ಬರ್ಬೇಕಂತ ಯಾಕೆ ಆಸೆ ಆಯ್ತು? ಅದು ಅನಿವಾರ್ಯ ಇತ್ತಾ? ಅನಿವಾರ್ಯಕ್ಕಿಂತ ನನಗೆ ಒಂದು ಜೀವನದಲ್ಲಿ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ, ಸಾಯ್ಬೇಕಾದ್ರೆ ಹೆಸರಿರುತ್ತೆ ಉಸಿರಿರಲ್ಲ. ಈ ಉಸಿರು ಮತ್ತೆ ಹೆಸರು ಮಧ್ಯದಲ್ಲಿರೋದೇ ಜೀವನ. ಸಾಯ್ಬೇಕಾದ್ರೆ ಕೊನೆಯ ಗಳಿಗೆಯಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ನಾನು ಸಿಕ್ಕಿದಂತ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಕೆಲಸವನ್ನ ಮಾಡಬೇಕು. ಪ್ರತಿ ಉಸಿರು ಹೇಳುತ್ತೆ, ಉಸಿರು ತಗೊಂಡ್ಮೇಲೆ ಉಸಿರು ಬಿಡಬೇಕು. ಸಮಾಜದಿಂದ ತಗೊಂಡ್ಮೇಲೆ ಸಮಾಜಕ್ಕೆ ಕೊಡುವಂತ ಪ್ರತಿ ಉಸಿರು ಹೇಳುತ್ತೆ. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ನಮಗೆ ತೃಪ್ತಿ ಸಿಗೋದು ಯಾವಾಗ ಅಂತಂದ್ರೆ, ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುವುದು ಯಾವುದು ಅಂದ್ರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ, ಸದ್ದಿಲ್ಲದೆ ಸೇವೆ ಮಾಡುವಂತ. ಆ ನಿಟ್ಟಿನಲ್ಲಿ ಬಹಳ ಖುಷಿ ಆಗೋದು ನನಗೆ ಅವಾಗ ಸೇವೆಯಲ್ಲಿ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ತುಂಬಾ ಖುಷಿ ಆಗೋದು. ನನ್ನ ಹಾಸ್ಪಿಟಲ್ ಇರುವ ಪೇಷಂಟ್ ಚೆನ್ನಾಗಿ ಹೋಗೋದಕ್ಕೆ ಖುಷಿ ಆಗ್ತದೆ, ಅವ್ರ ಅರಸದಾಗ ಖುಷಿ ಆಗ್ತದೆ, ಥ್ಯಾಂಕ್ಸ್ ಹೇಳ್ದಾಗ ಖುಷಿ. ಅದಕ್ಕಿಂತ ಜಾಸ್ತಿ ಖುಷಿ ಆಗೋದು ನಮ್ಮ ಬುದ್ಧಿಮಾನತೆ ಮಕ್ಕಳಲ್ಲಿ ಹೋದಾಗ. ನೀವು ಯಾವ್ದಾದ್ರು ಜೀವನದಲ್ಲಿ ದುಃಖ ಆದಾಗ ನಮ್ಮ ಶಾಲೆಗೆ ಬನ್ನಿ, ಅಲ್ಲಿ ಬುದ್ಧಿಮಾನತೆ ಮಕ್ಕಳ ಹತ್ರ ನೀವು ಜೊತೆಗೆ ಇರಿ, ಅವ್ರಿಗೆ ಎಷ್ಟು ಕಷ್ಟ ಅನುಭವಿಸ್ತಾರೆ, ಏನ್ ತೊಂದರೆಗಳು ಅನಿಸ್ತಾ ಇದೆ ಅದು ನೋಡಿದ್ರೆ ಅನ್ಸುತ್ತೆ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ಆ ತರ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ನನಗೆ ಇನ್ನೂ ತುಂಬಾ ಸಂತೋಷ. ಯಾಕೆಂದ್ರೆ ಆ ಮಕ್ಕಳು ಕೂರ್ಲಿಲ್ದ ಮಕ್ಕಳನ್ನ ನಿಲ್ಲಂಗ್ ಮಾಡ್ತೀವಿ, ನಿಲ್ಲಿಲ್ದ ಮಕ್ಕಳು ನಡೆಯಂಗ್ ಮಾಡ್ತೀವಿ ಅಂದ್ರೆ ಆ ಖುಷಿನೇ ಬೇರೆ. ಅಲ್ಲಿ ನಾವು ಕೊಡುವಂತ ಮನೋಭಾವನೆಯನ್ನ ಬೆಳೆಸ್ಕೊಂಡಂತ ವ್ಯಕ್ತಿಗೆ ಈ ರಾಜಕೀಯ ಕ್ಷೇತ್ರದಲ್ಲೂ ಮಾಡೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಯಾಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇವತ್ತು ಪೇಪರ್ ನೋಡಿ, ಇವತ್ತು ಪೇಪರ್ ಅಲ್ಲಿ ಏನ್ ಬಂದಿದೆ ಅಂತಂದ್ರೆ ಡೆಲ್ಲಿಯಲ್ಲಿರುವಂತ ಏನು ಜೀವನ್ ಬಾಗ್ ಅಂತ ಯಾವುದೋ ಒಂದು ಏರಿಯಾದಲ್ಲಿ ಅಲ್ಲಿ ಒಂದು ಬೆಂಕಿ ಅವಘಡ ಆಗಿದೆ. ಮುಟ್ಟಿದ ಮಕ್ಕಳು NICU ಅಲ್ಲಿ ಹುಟ್ಟಿದ 1 ದಿನ 2 ದಿನ 5 ದಿನ ಮಕ್ಕಳು ಆಕ್ಸಿಜನ್ ಮೇಲೆ ಇರಿದ್ರು, ವೆಂಟಿಲೇಟರ್ ಮೇಲೆ ಇರುವಂತ ICU. ಆ ಮಕ್ಕಳಲ್ಲಿ ಬೆಂಕಿ ಹತ್ತಿದಾಗಿರಿಂದ 16 ಮಕ್ಕಳಲ್ಲಿ ಸುಮಾರು 5-6 ಮಕ್ಕಳು ತೀರ್ಕೊಂಡಿದ್ದಾರೆ, ಡೆತ್ ಆಗಿದೆ. ಅದು ಮೇಜರ್ ನ್ಯೂಸ್, ಇಡೀ ಡೆಲ್ಲಿ ತಲೆ ತಗ್ಸುವಂತ ನ್ಯೂಸ್ ಇವತ್ತು. ಅದೇ ತರ ಅವಘಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಮೆಗನ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲಿ ಒಂದ್ಸಲ ಬೆಂಕಿ ಹತ್ತಿತ್ತು. ಬೆಂಕಿ ಹತ್ತಿದಾಗ ಇದೇ NICU ಅಲ್ಲಿ ಬೆಂಕಿ ಹತ್ತಿದಾಗ ಟೋಟಲ್ 33 ಮಕ್ಕಳು, ಹುಟ್ಟಿದ ಮಕ್ಕಳು, ತಾಯಿ ಹತ್ರ ಇರುವ ಮಕ್ಕಳಲ್ಲ, ICU ಅಲ್ಲಿ ಇರುವಂತ ಮಕ್ಕಳು. ಅದ್ರ ಜೊತೆಗೆ ಇನ್ನ 18 ಮಕ್ಕಳು ಬೇರೆ ದೊಡ್ಡ ಮಕ್ಕಳು. ಆ ಟೋಟಲ್ 48 ಮಕ್ಕಳನ್ನ ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಬೇರೆ ಡಾಕ್ಟರ್ಸ್ ಹೆಲ್ಪ್ ತಗೊಂಡು ಸ್ಟಾಫ್ ನ ಬೇರೆ ಬೇರೆ ಹಾಸ್ಪಿಟಲ್ ಇಂದ ಕರೆಸ್ಕೊಂಡು ಅಷ್ಟನ್ನ ಟ್ರೀಟ್ ಮಾಡಿದ್ವಿ. ಅವತ್ತಿನ MP MLAಗಳು ಮತ್ತೆ ಮಿನಿಸ್ಟರ್ಗಳು ಎಲ್ಲರೂ ಅವತ್ತು ಪ್ರತಿದಿನ ಆಸ್ಪತ್ರೆಗೆ ಬಂದು ಹೋಗಿದ್ರು. ಜಿಲ್ಲಾಡಳಿತ ಪುರಸ್ಕಾರ ಕೊಟ್ಟಿದ್ದಾರೆ. ಅವತ್ತು ಒಂದೇ ಒಂದು ಮಗುಗೂ ತೊಂದರೆ ಆಗ್ದಲೆ ಅಷ್ಟು ಜೀವಗಳು ಉಳಿದಿದೆ ಅಂತಂದ್ರೆ ಅದು ನಮ್ಮ ದೇವರ ಆಶೀರ್ವಾದ ಮತ್ತೆ ಅವತ್ತಿನ ಮಾಡಿದಂತ ಎಫರ್ಟ್ಸ್. ಅಂದ್ರೆ ವೈದ್ಯನಿಗೆ ಆಗೋದಕ್ಕಿಂತ ಜೊತೆಗೆ ಈ ಸಮಾಜ ಸೇವೆ, ಈ ತರ ಸೇವೆ ಮಾಡುವ ಮನೋಭಾವನೆ ಮತ್ತೆ ಅದನ್ನ ಮಾಡುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಮುಂದುವರೆದಿದೆ. ಅವತ್ತು ಯಡಿಯೂರಪ್ಪ ಸಾಹೇಬರು ಹೇಳಿದ್ರು, ಅವತ್ತು ಮುಖ್ಯಮಂತ್ರಿ ಅವ್ರು ಹೇಳಿದ್ರು, ಡಾಕ್ಟ್ರೇ ಒಳ್ಳೆ ಕೆಲಸ ಮಾಡಿದ್ರಿ, ನಮ್ಮ ಮರ್ಯಾದೆನ ಉಳಿಸಿದ್ರಿ, ಶಿವಮೊಗ್ಗದ ಗೌರವವನ್ನು ಉಳಿಸಿದಿರಿ ಅಂತ ಹೇಳಿ ಅವತ್ತು ಮಾತಾಡಿದ್ರು.
ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ BS ಯಡಿಯೂರಪ್ಪನವರ ಕುಟುಂಬಕ್ಕೆ ನಿಕಟವರ್ತಿ ಎಂಬ ಕಾರಣಕ್ಕಾಗಿ ಈ ಬಾರಿ ಟಿಕೆಟ್ ನೀಡಲಾಗಿದೆ ಎನ್ನುವಂತ ಮಾತು ಕೂಡ ಹರಿದಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ನಿಮ್ಗೊಂದು ಮಾತನ್ನ ಹೇಳ್ತೇನೆ. ನನಗೆ BS ಯಡಿಯೂರಪ್ಪ ಅವ್ರ ಕುಟುಂಬ ಮತ್ತೆ ರಾಘಣ್ಣನವರ ಏನು ಅವ್ರ ಮಗ ರಾಘಣ್ಣವರು ಅವ್ರ ಸಂಪರ್ಕ ಆಗಿರೋದೇ ಲಾಸ್ಟ್ 1-1.5 ವರ್ಷದಿಂದ. ಅದಕ್ಕಿಂತ ಮುಂಚೆ ನಾನು ಬೆಳೆದು ಬಂದಿದ್ದು ನಮ್ಮ RSS ಸಂಘಟನೆಯ ಗರಡಿಯಲ್ಲಿ. ಅದಕ್ಕಿಂತ ಮುಂಚೆ ನನಗೆ ಎತ್ಕೊಂಡ್ ಬಂದಿದ್ದು ಕೂನಂ ರವೀಂದ್ರ ಅವರು, ಪಟ್ಟಾಭಿಜಿ ಅವರು ನಮಗೆ ಈ ತರ ನಮಗೆ ಕಲ್ಸ್ಕೊಂಡ್ ಬಂದವರು. ಸೊ ನಾವು ಬೆಳೆದಿರೋದು ಸಂಘಟನೆಯ ಗರಡಿಯಲ್ಲೇ ಹೊರತು ಇಲ್ಲಿ ಅಲ್ಲ. ಸೊ ಹಾಗಾಗಿ ಅವರಿಗೆ ಏನಂತಂದ್ರೆ ನಮ್ಮ ಮಾಡುವ ಕಾರ್ಯವೈಖರಿ ಮತ್ತೆ ನಮ್ಮ ಕೆಲಸದ ಬಗ್ಗೆ ನಮ್ಮ ಏನು ನಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಸೆಂಟ್ರಲ್ ಇಂದ ಹಿರಿಯರಿಂದ ಡಿಸ್ಕಸ್ ಆಗಿ ಕೊಟ್ಟಿರುವಂತ ಸೀಟು. ಹಾಗಾಗಿ ಯಡಿಯೂರಪ್ಪ ಅವರೇ ಕೊಡ್ಸಿದ್ದಾರೆ ಅನ್ನೋದಕ್ಕೆ ನಾನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇದೆಲ್ಲ ಕೇಂದ್ರದಲ್ಲಿ ಡಿಸೈಡ್ ಆಗುವಂಥದ್ದು. ಇದು ನಾಮಪತ್ರ ಸಲ್ಲಿಕೆ ಆಗುವ ಹಿಂದಿನ ದಿನ ಇದೇ ಮಾತಲ್ಲಿ ಬರ್ತಾ ಇದ್ದೀರಿ. ನಾನು ಸಂಘದಿಂದ ಬೆಳೆದು ಬಂದವ, ನಂದು ITC ಆಗಿದೆ, ನಾನು ಶಿಕ್ಷಕನಾಗಿ 1 ವರ್ಷ ಕೆಲಸ ಮಾಡಿದ್ದೇನೆ, ಸಂಘದ ಟ್ರಸ್ಟ್ನಲ್ಲಿ ಕೆಲಸ ಮಾಡಿ, ಇದೆಲ್ಲ ಮೊನ್ನೆ ಹರ್ಷನ ಮಾಡಿರೋದು ಶಿವಮೊಗ್ಗದಲ್ಲಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಿಂದುತ್ವದ ಫ್ಯಾಕ್ಟ್ರಿ ಗೊತ್ತಿರ್ಬೋದು. ಹೌದು. ಹರ್ಷ ಮಾಡಿರಾದಾಗ ನೀವೇ ಶಾಂತಿಗಾಗಿ ನಡಿಗೆ ಅಂತ ಎಡಪಂಥೀಯರ ಜೊತೆಗೆ ಸೇರಿಕೊಂಡು ಒಂದು ಶಾಂತಿಗಾಗಿ ನಡಿಗೆ ಮಾಡ್ತೀರಿ. ಅದು ಇದಕ್ಕೆ ಹೇಗೆ ಕಾಂಬಿನೇಷನ್ ಆಗುತ್ತೆ ಸರ್? RSS ಅಲ್ಲಿ ಮತ್ತು ನಿಮ್ಮ ಶಾಂತಿ ನಡಿಗೆ, ಎಡಪಂಥೀಯ ನಡಿಗೆ ಅಥವಾ ಒಂದಷ್ಟು ಮತೀಯವಾದಿಗಳು ಸೇರಿಕೊಂಡು ಆಗಿರುವಂತದ್ದು. ನಿಮ್ಗೆ ಪೂರ್ತಿ ಅದ್ರದ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಅಲ್ಲಿ ಏನಾಯ್ತು ಅಂದ್ರೆ ಇದು ಹರ್ಷನ ಕೊಲೆ ಆದ್ಮೇಲೆ, ಹರ್ಷನ ಇದಾದ್ಮೇಲೆ ಸುಮಾರಷ್ಟು ಕರ್ಫ್ಯೂ ಆಗಿ ಎಲ್ಲ ಬಂದೆಲ್ಲ ಆಯ್ತು. ಬಂದಾದಾಗ ಸುಮಾರು ಟೈಮ್ ಅದು ಕಂಟಿನ್ಯೂ ಆಗ್ತಾ ಇತ್ತು. ಹಾಗಾಗಿ ಎಲ್ಲ ವ್ಯಾಪಾರಗಳು ಸ್ಟಾಪ್ ಆಗಿ ಸ್ಥಗಿತ ಆಯಿತು. ಹಾಗಾಗಿ ಸುಮಾರಷ್ಟು ಸಂಘ ಸಂಸ್ಥೆಗಳು, ಸುಮಾರು 70-80 ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟುಗೂಡಿ ಇದನ್ನ ಏನಾದ್ರು ಮಾಡಿ ಸರಿ ಮಾಡಬೇಕು ಅನ್ನೋದನ್ನ DC ಅವರಿಗೆ ಕೆಲವು ಮನವಿ ಮಾಡಿದ್ರು. DC ಅವರು ಇದನ್ನ ಇನಿಷಿಯೇಟ್ ತಗೊಂಡು ಇಲ್ಲಿ ಬೇರೆ ಸಂಘ ಸಂಸ್ಥೆಗಳನ್ನ ಜೋಡಿಸಿ ಮಾಡಿದಾಗ ಎಲ್ಲಾ ಧರ್ಮಗುರುಗಳು, ಸಾಧು ಸಂತರು ಬಂದಂತ ಡಿಸ್ಟ್ರಿಕ್ಟ್ ಜಡ್ಜ್ ಕೂಡ ಇದಕ್ಕೆ ಭಾಗವಹಿಸಿದ್ರು. 16 ಜನ ಜಡ್ಜಸ್ ಭಾಗವಹಿಸಿದ್ರು. ಅಲ್ಲಿ ಒಂದು ಶಾಂತಿ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಶಾಂತಿ ನಡಿಗೆ ಆಗಿದ್ದು ನಿಮ್ಮ ಮುತುವರ್ಜಿಯಲ್ಲಿ ಇದು ನಡೆದಿದ್ದು. ಇದು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲರಿಂದ ಜೊತೆಗಾಗಿ ಆಗಿರುವಂತದ್ದು. ಅದಕ್ಕೆ ಭಾಗವಹಿಸಿದ್ದು ನಿಜ. ಅದಕ್ಕೆ ನಮ್ಮ ಹಿರಿಯರ ಹತ್ರ ಮಾತಾಡಿ ಅವರ ಪರ್ಮಿಷನ್ ತಗೊಂಡೇ ಹೋಗಿದ್ದು. ಹಿರಿಯರಂದ್ರೆ ಸಂಘಟನೆಯವರ ಒಪ್ಪಿಗೆ ಪಡೆದುಕೊಂಡು ಶಿವಮೊಗ್ಗದಲ್ಲಿ ಆಗಿರುವಂತಹ ಹರ್ಷ ಕೊಲೆ ಪ್ರಕರಣದ ಶಾಂತಿಗಾಗಿ ನಡಿಗೆ ಆಗಿರುವಂತದ್ದು ಸಂಘಟನೆಯವರ ಒಪ್ಪಿಗೆ ಮುಖಾಂತರ ಅಲ್ಲ, ಅವರಿಗೆ ತಿಳಿಸಿ ನಾನು ಹೋಗಿದ್ದೆ. ಅವರು ಏನು ಅನುಮತಿ ಅಂದ್ರೆ ನಮ್ಗೆ ಏನಾಗಿತ್ತು ಇದನ್ನ ಇನ್ಫಾರ್ಮೇಶನ್ ಇದನ್ನ ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನಾಮಪತ್ರ ಸಲ್ಲಿಕೆಯಾದ ದಿನದಿಂದ ಇವತ್ತಿನವರೆಗೂ ಇದೇ ಒಂದು ವೈರಲ್ ಆಗ್ತಿರುವುದು. ಯಾಕಂದ್ರೆ ಧನಂಜಯ ಸರ್ಜಿ ಅವರು RSS ಜೊತೆಗೆ ನಿಕಟ ಸಂಪರ್ಕ ಇದ್ರು, ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೂ ಕೂಡ ಹರ್ಷ ಅನ್ನುವಂತ ಪರಿವಾರ ಸಂಘಟನೆ ಕಾರ್ಯಕರ್ತನ ಕೊಲೆಯ ಸಂದರ್ಭದಲ್ಲಿ ಶಾಂತಿಗಾಗಿ ನಡಿಗೆಯನ್ನ ಒಂದು ಮತೀಯ ಅಥವಾ ಎಡಪಂಥೀಯ ಚಿಂತನೆ ಉಳ್ಳಂತಹ ಸಂಘಟನೆಯವರ ಜೊತೆಗೆ ಸೇರಿಕೊಂಡು ಮಾಡಿದ್ರು. ಈ ಉದ್ದೇಶ ಏನು ಎಂಬುದು ಜನರಿಗೆ ಗೊತ್ತಾಗ್ಬೇಕು. ಆ ಕಾರಣಕ್ಕಾಗಿ ಇದನ್ನು ಮತ್ತೆ ಒತ್ತಿ ಕೇಳಬೇಕು ಅನಿವಾರ್ಯ ನಮಗೆ ಎದುರಾಯಿತು. ಡಾಕ್ಟರ್ ಧನಂಜಯ ಸರ್ಜಿ ಮೇಲೆ ಬೇರೆ ಆಪಾದನೆ ಹಾಕೋಕೆ ಅವ್ರಿಗೆ ಏನೂ ಇಲ್ಲ. ಓಕೆ, ಒಳ್ಳೆಯ ವ್ಯಕ್ತಿತ್ವ ಇರುವ ಮನುಷ್ಯ, ಒಳ್ಳೆಯ ನಂಬಿಕೆ ಉಳ್ಳಂತ ಮನುಷ್ಯ, ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಂತ ಮನುಷ್ಯ. ಹಾಗಾಗಿ ಅವರಿಗೆ ಬೇರೆ ಆರೋಪಗಳು ಸಿಗ್ತಾ ಇಲ್ಲ. ಅದಕ್ಕೆ ಅದೊಂದೇ ಪಾಯಿಂಟ್ ಹಿಡ್ಕೊಂಡು ಅವ್ರನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ಸಂಘಟನೆ ಹುಡುಗ, ಸಂಘಟನೆಗೋಸ್ಕರ ಸಂಘಟನೆಯನ್ನು ಇರ್ತೇನೆ. ಮೊದಲೇ ಸರ್, ನಿಮ್ಗೆ ಗೊತ್ತಿರ್ಬೋದು, ಚುನಾವಣೆ ಮುಗಿದ ಹೊಸ್ತಿಲಲ್ಲೇ ಇಡೀ ರಾಜ್ಯವನ್ನೇ ಒಂದು ರೀತಿ ದಿಗ್ಭ್ರಮೆ ಮಾಡಿದ್ದು ಪೆನ್ಡ್ರೈವ್, ಹಾಸನದ ಪೆನ್ಡ್ರೈವ್. ಸದ್ಯ ನೀವೀಗ BJP ಮಾತ್ರ ಅಭ್ಯರ್ಥಿ ಅಲ್ಲ, BJP ಮತ್ತು JDS ನ ಹೊಂದಾಣಿಕೆ ಅಭ್ಯರ್ಥಿ. ಏನಾದ್ರೂ ಎಫೆಕ್ಟ್ ಆಗ್ಬೋದಾ ನಿಮ್ಗೆ? ಪೆನ್ಡ್ರೈವ್ ಪ್ರಕರಣ ಎಲ್ಲೆಲ್ಲೋ ಎಷ್ಟೊಂದ್ ಕಡೆ ಆಗಿದೆ. ಅದೆಲ್ಲ ಈ ಚುನಾವಣೆಗೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಪದವೀಧರರು ಅಂದ್ರೆ ಯುವಕರು ಯುವತಿಯರು ಇರುವಂತ ಹಾಕುವ ಚುನಾವಣೆ. ಆ ಚುನಾವಣೆಯಲ್ಲಿ ವ್ಯಕ್ತಿ ಆಧಾರಿತ ಮೇಲೆ ಪಕ್ಷದ ಕಾರ್ಯಕರ್ತರು ನಡೆಸುವಂತ ಚುನಾವಣೆ. ಪೆನ್ಡ್ರೈವ್ ಹಗರಣ ಎಷ್ಟೊಂದ್ ಕಡೆ ಬಂದಿದೆ, ಬಟ್ ಅದಕ್ಕೂ ಈ ಚುನಾವಣೆಗೂ ಸಂಬಂಧ ಇಲ್ಲ. ಅವರಿಗೆ ಗೊತ್ತಿದೆ, BJPಯ ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಕೂಡ ಒಳ್ಳೆಯ ವ್ಯಕ್ತಿನೇ ಕೊಟ್ಟಿರ್ತಾರೆ, ಎಲ್ಲದನ್ನು ಯೋಚನೆ ಮಾಡೇ ಕೊಟ್ಟಿರ್ತಾರೆ. ಹಾಗಾಗಿ ಆ ಪೆನ್ಡ್ರೈವ್ ಇದಕ್ಕೂ ಸಂಬಂಧ ಇಲ್ಲ. ಆಯನೂರು ಮಂಜುನಾಥ್ ಅವರನ್ನ ಈ ಭಾಗದಲ್ಲಿ ಆಯ್ಕೆ ಮಾಡಿ ಕಳಿಸಿಕೊಟ್ಟಂತ ಪದವೀಧರ ಮತದಾರರಿಗೆ 6 ವರ್ಷದಲ್ಲಿ ಸಿಕ್ಕಿರುವಂತದ್ದು 1 ಅಥವಾ 2 ಬಾರಿ. ಸರ್ಜಿ ಅವರು ಎಷ್ಟು ಬಾರಿ ಸಿಗ್ಬಹುದು?
ಇದು ಸುಮಾರು ಜನ ಕೇಳ್ತಾರೆ, ಬಟ್ ಖಂಡಿತವಾಗ್ಲೂ ಈ ಆಪಾದನೆ ಏನು ಆಯನೂರು ಮಂಜುನಾಥ್ ಮೇಲೆ ಅದನ್ನು ಸುಳ್ಳು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಒಬ್ಬ ಮಗಳು ಇಲ್ಲೇ ಓದ್ತಾ ಇರೋದು ಉಡುಪಿಯಲ್ಲಿ ಶಾರದಾ ರೆಸಿಡೆನ್ಸಿಯಲ್ಲಿ, ಇನ್ನೊಬ್ಬಳು ಮಗಳು ಓದ್ತಿರೋದು ಎಕ್ಸ್ಪರ್ಟ್ ಅಲ್ಲಿ ಮಂಗಳೂರಲ್ಲಿ. ಸೊ ಇಲ್ಲಿಗೆ ಬರ್ಲೇಬೇಕು, ಮಕ್ಳ ಜೊತೆ ಬರ್ಲೇಬೇಕು, ಇಲ್ಲ ಇಲ್ಲಿಗೆ ಬರ್ಲೇಬೇಕು. ಒಂದು ಸಲ ಅವಕಾಶ ಕೊಟ್ಟು ನೋಡಿ, ಆಮೇಲೆ ನೀವೇ ಈ ಕ್ಷೇತ್ರದ ಜನತರೇ ಹೇಳ್ತಾರೆ, ಡಾಕ್ಟರ್ ಸರ್ಜಿ ಅವರು ಶಿವಮೊಗ್ಗದವರಲ್ಲ, ಡಾಕ್ಟರ್ ಸರ್ಜಿ ಅವರು ಕರಾವಳಿಯವರು. ಯಾಕೆಂದ್ರೆ ನಾನು ಓದಿದ್ದು ಅಳಿಕೆಯಲ್ಲಿ, ನನ್ನ PUC ಮಾಡಿದ್ದು, ನನ್ನ MD ಮುಗಿಸಿದ್ದು ಮಣಿಪಾಲಲ್ಲಿ. ಖಂಡಿತವಾಗ್ಲೂ ಎಷ್ಟೊಂದ್ಸಲ ಹೇಳ್ತಾ ಇರ್ತೀನಿ, ನನಗೆ ಈ ತರ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನಾದ್ರು ಮುಂಚೆ ಸಿಗ್ಬೋದು ಅಂತ ಮುಂಚೆನೂ ಗೊತ್ತಿದ್ರೆ ಇಷ್ಟು ತುಳು ಕಲ್ತು ಬಿಡ್ತಿದ್ದೆ. ಖಂಡಿತವಾಗ್ಲೂ ತುಳು ಕಲಿತೇನೆ, ಕಲಿಯುವಂತ ಜವಾಬ್ದಾರಿ ಕೂಡ ನನ್ನ ಮೇಲಿದೆ ಸರ್. ಈಗ 5 ಜಿಲ್ಲೆ ಆಗ್ತದೆ, ತುಳು ಮಾತಾಡ್ಲಿಕ್ಕೆ ಬರಲ್ಲ, ಸ್ವಲ್ಪ ಬರ್ತದೆ, ಬಟ್ ಕಲಿತೇನೆ. ನೀವೀಗ ಈ ಚುನಾವಣೆಯ ಸಂದರ್ಭದಲ್ಲಿ 5 ಜಿಲ್ಲೆ, ದಾವಣಗೆರೆ 3 ವಿಧಾನಸಭಾ ಕ್ಷೇತ್ರ ಸುತ್ತಿದ್ದೀರಿ. ಕರಾವಳಿಯ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮ್ಗೆ? ವಿಶೇಷವಾಗಿ ದಕ್ಷಿಣ ಕನ್ನಡ ಸುಮಾರಷ್ಟು ಗೊಂದಲ ಇದೆ ಇಲ್ಲಿ. ಕರಾವಳಿ ಜನರೆಲ್ಲ ಒಬ್ಬರಿಗೆ ಬೆಂಬಲಿತ ಇದು ಬಂಡಾಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಶಿವಮೊಗ್ಗದಲ್ಲಿ ನಮ್ಗೆ ತುಂಬಾ ಗೊಂದಲ ಇದೆ, ಹಾಗಾಗಿ ಅಲ್ಲಿಂದ ಇಷ್ಟು ಓಟ್ ತಗೊಂತೀನಿ, ಹಾಗೆ ಗೆಲ್ತೀವಿ ಅಂತ ಹೂವಾಪೋಗಳಿದೆ. ಬಹಳ ಕರೆಕ್ಟಾಗಿ ಲೆಕ್ಕ ಹೋಗಿದ್ದೇನೆ. ಎಲ್ಲಾ ವಿಧಾನಸಭಾ ಕ್ಷೇತ್ರವನ್ನು ಸುತ್ತಾಡಿದ್ದೇವೆ, ನಮ್ಮ ಕಾರ್ಯತಂಡ ಹೋಗಿದೆ. ಅಲ್ಲಿ ಎಲ್ಲ ಶಾಸಕರು, ಅಲ್ಲಿನ ಎಲ್ಲಾ ಕಾರ್ಯಕರ್ತರು ಬಿಜೆಪಿಯ ಪಕ್ಷಕ್ಕೆ ನಿಷ್ಠಾವಂತರು. ಖಂಡಿತವಾಗ್ಲೂ ನನಗೆ ಅನ್ಸೋದು ಶಿವಮೊಗ್ಗ ಜಿಲ್ಲೆಯದು ಅಂತೂ ಮನೆಯಲ್ಲಿ ನಮ್ಗೆ ಬಿಜೆಪಿ ಇದೆ, ಹೆಸರಿದೆ, ಚೆನ್ನಾಗಿ ಆಗೇ ಆಗ್ತದೆ. ಕರಾವಳಿಯಲ್ಲಿ ಖಂಡಿತವಾಗ್ಲೂ ಅತಿ ಹೆಚ್ಚು ಮತಗಳನ್ನ ತಗೊಳ್ತೀವಿ ಅಂತ ನನಗೆ ಭರವಸೆ ಇದೆ. ಯಾಕೆ ಅಂದ್ರೆ ಕರಾವಳಿಯ ಜನತೆ ಬಿಜೆಪಿಯ ಪರವಾಗಿದ್ದಾರೆ. ಕರಾವಳಿ ಜನತೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಂಬ್ಕೊಂಡು ಬಂದವರು. ಹಾಗಾಗಿ ಇದು ಮುಖವನ್ನು ನೋಡಿ, ವ್ಯಕ್ತಿಯನ್ನು ನೋಡಿ ಹಾಕೋದಿಲ್ಲ, ಇದು ಪಕ್ಷಕ್ಕೋಸ್ಕರ ಹಾಕ್ತಾರೆ. ಮತ್ತು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಖಂಡಿತವಾಗ್ಲೂ ನನಗೆ ಹೆಚ್ಚು ಮತಗಳನ್ನ ಬಂದೇ ಬರ್ತದೆ. ಮೊದಲನೇ ಹಂತದಲ್ಲೇ ನಾವು ಗೆಲ್ತೇವೆ. ಕರಾವಳಿ ಭಾಗದಲ್ಲಿ ನೀವು ಹೇಳಿದ್ರಿ, ನಾನು ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಕಳೆದ 8 ವರ್ಷದ ಅವಧಿಯಲ್ಲಿ, ತಪ್ಪಿದ್ರೆ 6 ವರ್ಷದ, ತುಂಬಾ ಮಂದಿ ಬಜರಂಗ ದಳ, ಜಾಗರಣ ವೇದಿಕೆ ಸೇರಿದ ಪರಿವಾರ ಸಂಘಟನೆ ಯುವಕರ ಕೊಲೆಯಾಗಿದೆ. ಎಷ್ಟು ಮನೆಗೆ ಭೇಟಿ ಕೊಟ್ರಿ ಸರ್? ನಾವು ನಮ್ಗೆ ಆಗಿರೋದು ಶಿವಮೊಗ್ಗದಲ್ಲಿ ಇದ್ದದ್ದು ಜನಕ್ಕೆ ನಾವು ಹೋಗಿದ್ದೇವೆ. ಕರಾವಳಿಗೆ ಬಂದಿರೋದು ಇವಾಗ ನಾನು ಓದಿದ್ದು PUC ಮಾಡಿದ್ದು, ಅದಾದ್ಮೇಲೆ MD ಮಾಡಿದ್ದು ಮಣಿಪಾಲಲ್ಲಿ. ಆಯ್ತಾ, ಇಲ್ಲಿ ಕರಾವಳಿ ಭಾಗದಲ್ಲಿ ಭೇಟಿ ಕೊಟ್ಟಿಲ್ಲ. ಖಂಡಿತವಾಗ್ಲೂ ನಿಮ್ಗೆ ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ನಿಮ್ಮ ಬಜರಂಗ ದಳ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲಾ ಕಾರ್ಯಕ್ರಮಕ್ಕೂ ನಾನು ಭಾಗಿಯಾಗಿರ್ತೇನೆ. ಅದು ತನು ಮನ ಧನವನ್ನ ಅರ್ಪಣೆ ಸಹಕಾರ ಮಾಡಿರ್ತೇನೆ. ನಮ್ಮ ಸಂಘಟನೆಯ ಒಂದು ಮೊನ್ನೆ ಆಗಿರುವಂತ ಸ್ವದೇಶಿ ಮೇಳ ಅಂತ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಬೆಸ್ಟ್ ಸ್ವದೇಶಿ ಮೇಳ ಆಗಿದ್ದು ಶಿವಮೊಗ್ಗದಲ್ಲಿ. ಅದರ ಉಸ್ತುವಾರಿಯನ್ನ ನಮ್ಮ ಜೊತೆಗೆ MLC ಆದ ಅರುಣ್ ಅವರು ಮತ್ತೆ ಹರ್ಷ ಕಾಮತ್ ಅವರು ತಗೊಂಡಿದ್ವಿ. ಹೀಗೆ ಸಂಘಟನೆ ಎಲ್ಲ ಪ್ರಮುಖರು ತಗೊಂಡು ಮಾಡಿದಂತ ಅದ್ಭುತವಾಗಿ ಮಾಡಿದ್ದೇವೆ. ಹಾಗಾಗಿ ಸಂಘಟನೆ ಜೊತೆಗೆ ಯಾವಾಗ್ಲೂ ಇದೀವಿ, ಇವತ್ತಂತಲ್ಲ, ಸಂಘಟನೆ ಜೊತೆಗೆ ಯಾವಾಗ್ಲೂ ಹಿಂದೂ ಜಾಗರಣ ವೇದಿಕೆಯಿಂದ ಮಾಡಿದಂತ ಒಂದು ದೊಡ್ಡ ಸಮ್ಮೇಳನ ಆಯ್ತು, ಕಾನ್ಫರೆನ್ಸ್ ಆಯ್ತು ಇಲ್ಲಿ ಶಿವಮೊಗ್ಗದಲ್ಲಿ, ತುಂಬಾ ದೊಡ್ಡದಾಗಿ, ಬಹಳ ಅದ್ರದ್ದು ಭಾಗಿಯಾಗಿದ್ದೆ. ಸೊ ಈ ರೀತಿ ಪ್ರತಿಯೊಂದು ಹೆಜ್ಜೆಗೂ ನಾನು ಅವ್ರ ಜೊತೆಗಿದ್ದೀನಿ. ಅದನ್ನ ಮತ್ತೆ ಹೇಳೋಕೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಒಬ್ಬ ಸ್ವಯಂ ಸೇವಕ ಅದನ್ನ ನಿಮ್ಗೆ ಕೇಳಿ ಅನ್ನೋದ್ರ ಅರ್ಥ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅದ್ಮೇಲೆ ಏನಾಗುತ್ತೆ, ಈ ತರ ಕೇಳ್ದಂಗೆಲ್ಲ ಹೇಳ್ದಬೇಕಾದ್ರೆ ಬೇಜಾರಾಗ್ತದೆ, ನೋವಾಗ್ತದೆ, ಖಂಡಿತ ಮನ್ಸಿಗೆ ಬೇಜಾರಾಗ್ತದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ, ಸಂಘಟನೆಯಿಂದ ಬಂದ ವ್ಯಕ್ತಿಗೆ MLA ಟಿಕೆಟ್ ಕೊಡ್ತೇವೆ, 100% ಕೊಡ್ತೇನೆ. ಅದ್ರ ಜೊತೆಗೆ ದೇವ್ರು ಯಾವ್ದು ಇದು ಅಪ್ಪಣೆನೂ ಆಗಿದೆ, ನೀನ್ MLA ಆಗ್ತೀಯ ಬಾ ಅಂತ ಅಂದ್ರು ಹೋಗ್ಲಿಲ್ಲ ಅಂತ ಮನುಷ್ಯನಿಗೆ, ಹೋಗ್ದಲೇ ಇರುವಂತ ಮನುಷ್ಯನಿಗೆ ಮತ್ತು ಒತ್ತಿ ಚುಚ್ಚಿ ಹೇಳಿದ್ರೆ ಬೇಜಾರಾಗ್ತದೆ, ಅಷ್ಟೇ ಮನ್ಸಿಗೆ ಬೇಜಾರಾಗ್ತದೆ. ಖಂಡಿತವಾಗ್ಲೂ ಆ ಥಾಟ್ ಪ್ರೊಸೆಸ್ ಅಲ್ಲಿ ನಾವಿಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲ ನಮ್ಮ ಬಗ್ಗೆ. ಸರ್, ಅಂತಿಮವಾಗಿ ನಿಮಗೆ ಮತ ಹಾಕುವಂತ ಪದವೀಧರರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಖಂಡಿತವಾಗ್ಲೂ ಯಾವ ಪದವೀಧರರು ಏನು ಮತಗಳನ್ನ ಕೊಡ್ತಾರೋ ಆ ಮತದ ಪಾವಿತ್ರತೆಯನ್ನ ಖಂಡಿತವಾಗ್ಲೂ ವಿಧಾನ ಪರಿಷತ್ತಿನಲ್ಲಿ ನಾನು ಪರವಾಗಿ ನಾನು ನಿಲ್ತೇನೆ, ಆ ಪಾವಿತ್ರತೆಯನ್ನ ಕಾಪಾಡ್ತೇನೆ. ಖಂಡಿತವಾಗ್ಲೂ ಅವರಿಗೋಸ್ಕರ ನಾನು ದುಡಿತೇನೆ. ಅವರಿಗೋಸ್ಕರ ನಿಮ್ಮ ಫೋನ್ ಕಾಲ್ ಯಾವಾಗಲೂ ಖಂಡಿತ ಇರ್ತದೆ, ಆನ್ ಆಗಿರ್ತದೆ. ಫೋನ್ ಕಾಲ್ ಅಂತ ಮಿಡ್ನೈಟ್ 2 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಾನು ನನ್ನ ಯಾವ್ದಿದ್ರು ಎತ್ತುತ್ತೇನೆ. ಬಟ್ ಈ ಸಂದರ್ಭದಲ್ಲಿ ಚುನಾವಣೆ ಅನೌನ್ಸ್ ಆದ್ಮೇಲೆ ನನಗೆ ಸಿಕ್ಕಿರೋದು 15 ದಿನ ಆಯ್ತು.
ಒಂದು ಗಂಟೆಗೆ 30 ಕಾಲ್ ಇರುತ್ತೆ. ಎಷ್ಟೇ ಮಾಡಿದ್ರು ಒಂದು 8 ರಿಂದ 10 ಕಾಲ್ ಅಟೆಂಡ್ ಮಾಡ್ಬೋದು, ಅವಾಗ ಮಿಸ್ ಆಗುತ್ತೆ. ಖಂಡಿತವಾಗ್ಲೂ ನಾನು ಮಧ್ಯರಾತ್ರಿ ಫೋನ್ ಮಾಡಿದ್ರು ನಾನು ಎತ್ತಿ ರಿಸೀವ್ ಮಾಡಿ ಪೇಷಂಟಿಗೆ ಫೋನ್. ಈ ನನ್ನ ಫೋನ್ ನಂಬರ್ ಯಾವುದು ಸೀಕ್ರೆಟ್ ಅಲ್ಲ, ಇಡೀ ಶಿವಮೊಗ್ಗದಲ್ಲಿ ಯಾವುದೇ ಮೂಲೆಗೆ ಹೋದ್ರು ನನ್ನ ಫೋನ್ ನಂಬರ್ ಎಲ್ಲ ಪೇಷಂಟ್ಸ್ ಹತ್ರ ಇದೆ. ಎಸ್, ಅಂತಿಮವಾಗಿ ಮತದಾರರಲ್ಲಿ ನೀವು ಮಾಡುವ ವಿನಂತಿ. ಎಲ್ಲ ಪ್ರಜ್ಞಾವಂತ ಪದವೀಧರ ಮತದಾರರಲ್ಲಿ ವಿನಂತಿ ಇಷ್ಟೇ, ಭಾರತ ದೇಶದ ಭದ್ರತೆಗೋಸ್ಕರ, ಭಾರತ ದೇಶದ ಘನತೆ ಗೌರವವನ್ನು ಹೆಚ್ಚಿಸುವಂಥ ಶಕ್ತಿ ಇರುವುದು ಅಂದರೆ, ಭಾರತ ದೇಶ ವಿಕಸಿತ ಹಾದಿಯಲ್ಲಿ ಹೋಗಬೇಕು ಅಂದರೆ, ಭಾರತ ದೇಶ ಮತ್ತೆ ವಿಶ್ವಗುರು ಆಗಬೇಕು ಅಂದರೆ ಅದಕ್ಕೊಂದೇ ಉತ್ತರ BJP, BJP, BJP. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಿಗೂ ಕಳಕಳೆಯಿಂದ ಪ್ರಾರ್ಥಿಸ್ತೇನೆ. ಎಸ್ ಸರ್ಜಿ ಸರ್, ಇಷ್ಟೊತ್ತು ನೀವು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ದೇವರು ನಿಮ್ಮನ್ನ ವಿಧಾನ ಪರಿಷತ್ನಲ್ಲಿ ನೋಡುವಂತಹ ಸೌಭಾಗ್ಯವನ್ನು ಕರುಣಿಸಲಿ ಅಂತ ನಾವು ಕೂಡ ಹಾರೈಕೆ ಮಾಡುತ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ ಮಾಹಿತಿ ಮನೋರಂಜನೆಯಾಗಿ ನೋಡ್ತಾ ಇರಿ ವಿಶ್ವ ನ್ಯೂಸ್ 24. ಇನ್ನು ಕೆಲವೇ ದಿನದಲ್ಲಿ ವಿಶ್ವ ನ್ಯೂಸ್ 24 ಭಾರತದಾದ್ಯಂತ 11 ಭಾಷೆಯಲ್ಲಿ ಪ್ರಕಟವಾಗ್ತಾ ಇದೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಉಲ್ಲೇಖ ಮಾಡುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.